ಆ್ಯಂಡ್ ವೆಲ್ತ್ ಅವಾರ್ಡ್ಸ್ 2024 ಕಾರ್ಯಕ್ರಮ ನಡೀತಾ ಇದೆ. ಅನೇಕರಿಗೆ ವೈದ್ಯ ರತ್ನ, ಉದ್ಯೋಗ ರತ್ನ ಪ್ರಶಸ್ತಿ ಸಿಗ್ತಾ ಇದ್ರೆ, ಇನ್ನು ಕೆಲವರಿಗೆ ವೈದ್ಯ ವಿಭೂಷಣ ಅನ್ನುವಂಥ ಪ್ರಶಸ್ತಿ ಕೂಡ ಸಿಗ್ತಾ ಇದೆ. ಅಂತ ಒಬ್ಬ ವೈದ್ಯೆ ನಮ್ಮ ಜೊತೆ ಇದ್ದಾರೆ. ಪಾರಂಪರಿಕ ವೈದ್ಯರು ಇವರು, ಜೊತೆಗೆ ಯೋಗವನ ಬೆಟ್ಟವನ್ನು ಕೂಡ ನಡೆಸ್ತಾ ಇದ್ದಾರೆ. ಬನ್ನಿ ಅವರನ್ನು ಇಂಟ್ರೊಡ್ಯೂಸ್ ಮಾಡ್ತೀನಿ. MD ಪವಿತ್ರ ನಮ್ಮ ಜೊತೆ ಇದ್ದಾರೆ. MD ಪವಿತ್ರ ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಆ್ಯಂಡ್ ವೈದ್ಯ ವಿಭೂಷಣ ಪ್ರಶಸ್ತಿಯನ್ನು ಪಡ್ಕೊಳ್ತಾ ಇದ್ದೀರಾ. ಅನೇಕ ಪ್ರಶಸ್ತಿಗಳು ನಿಮ್ಮನ್ನು ಬಂದು ಸೇರ್ತಾ ಇದೆ, ಅದರಲ್ಲಿ ಇದು ಕೂಡ ಒಂದು. ಹೇಗೆ ಅನ್ನಿಸ್ತಾ ಇದೆ? ಮೊದಲನೇದಾಗಿ ನಮಸ್ಕಾರ. ಈ ರೀತಿಯ ಪ್ರಶಸ್ತಿಗಳನ್ನು ಗುರುತಿಸಿ ಕೊಡುವಂಥ ಸಂಸ್ಥೆಗಳು ತುಂಬಷ್ಟು ವಿರಳವಾಗಿದೆ ಅಂತಲೇ ಹೇಳ್ಬೋದು. ಇತ್ತೀಚೆಗಂತೂ ಪ್ರಶಸ್ತಿ ಅನ್ನೋದಕ್ಕೆ ಅರ್ಥನೇ ಇಲ್ಲದೆ ಇರೋ ರೀತಿ ನಡೀತಾ ಇರೋವಂಥ ಒಂದು ಸನ್ನಿವೇಶ. ಅಂಥದ್ರಲ್ಲಿ ನಮ್ಮಂಥವ್ರನ್ನು, ಯಾಕಂದರೆ ಈ ಪಾರಂಪರಿಕ ಅನ್ನೋದಕ್ಕೆ ಒಂದು ಇದೇ ಸಿಕ್ಕಿಲ್ಲ, ಸ್ಟೇಜೇ ಇನ್ನೂ ಸಿಗ್ತಾ ಇಲ್ಲ. ನಿಜ. ಅಂಥದ್ರಲ್ಲಿ ಇಂಥ ಸಂಸ್ಥೆ ಪಾರಂಪರಿಕ ವೈದ್ಯರನ್ನು ಗುರುತಿಸಿ ಒಂದು ವೈದ್ಯ ವಿಭೂಷಣ ಅನ್ನೋ ಪ್ರಶಸ್ತಿಯನ್ನು ಕೊಡ್ತಿದ್ದಾರೆ. ಸೊ ಈ ಸಿಗ್ನೇಚರ್ ಮೀಡಿಯಾ ಸಂಸ್ಥೆಗೆ ನಾನು ತುಂಬು ಹೃದಯದ ಆಭಾರಿಯಾಗಿರ್ತೀನಿ. ಈ ರೀತಿಯ ಪ್ರೋತ್ಸಾಹ ನೀಡೋದ್ರಿಂದ ಸೊ ಪಾರಂಪರಿಕ ವೈದ್ಯ ಪದ್ಧತಿ ಉಳಿಯುತ್ತೆ, ಜೊತೆಗೆ ಈ ಒಂದು ರಾಸಾಯನಿಕಗಳಿಂದ ಜನರ ಜೀವನ ಏನು ಹಾಳಾಗ್ತಿದೆ ಅದನ್ನು ತಡೆಗಟ್ಟಲಿಕ್ಕೆ ಎಲ್ಲೋ ಒಂದು ಕಡೆ ಈ ಸಂಸ್ಥೆ ಕೂಡ ಸಾಥ್ ಕೊಟ್ಟ ಹಾಗೆ. ಸೊ ಎಷ್ಟೋ ಜನರಿಗೆ ಈ ಒಂದು ಫಾಸ್ಟ್ ರಿಲೀಫ್ ಸಿಗಬೇಕು ಅನ್ನೋ ಆತರದಲ್ಲಿ ರಾಸಾಯನಿಕಗಳನ್ನು ಸೇವನೆ ಮಾಡಿ ಮಾಡಿ ಆರೋಗ್ಯವನ್ನು ಮತ್ತಷ್ಟು ಹದಗೆಡಿಸ್ಕೊಳ್ತಿರ್ತಕ್ಕಂಥ ಸಮಯದಲ್ಲಿ ಈ ಪುರಾತನ ಕಾಲದನ್ನು ನೆನಪಿಸೋರು ಒಬ್ಬರು ಬೇಕಾಗ್ತಾರೆ. ಸೊ ಅದು ಒಬ್ಬರಿಂದ ಮಾತ್ರ ಸಾಧ್ಯ ಇಲ್ಲ. ಈ ರೀತಿಯ ಸಂಘ ಸಂಸ್ಥೆಗಳು ಕೂಡ ಜೊತೆಯಲ್ಲಿ ಸೇರಬೇಕು, ಜನರ ಆರೋಗ್ಯವನ್ನು ಮತ್ತಷ್ಟು ಉತ್ತಮವಾಗಿ ಗೊಳಿಸಬೇಕು, ಅವರಿಗೆ ಅರಿವನ್ನು ಮೂಡಿಸ್ಬೇಕು ಅಂತ ಹೇಳಿದ್ರೆ ಇಂಥ ಕಾರ್ಯಕ್ರಮಗಳು, ಇಂಥ ಒಂದು ವೇದಿಕೆಗಳು ನಿಜವಾಗ್ಲೂ ಜನರಿಗೂ ಕೂಡ ಸಪೋರ್ಟ್ ಆಗುತ್ತೆ ಅಂತ ನನ್ನ ಅನಿಸಿಕೆ. ನಿಜ. ಅನೇಕ ವರ್ಷಗಳಿಂದ ಈ ಪಾರಂಪರಿಕ ವೈದ್ಯ ಪದ್ಧತಿಯನ್ನು, ನಿಮ್ಮ ಹಿಂದಿನಿಂದಲೂ ಕೂಡ ಮಾಡ್ಕೊಂಡು ಬಂದಂಥ ಪದ್ಧತಿಯನ್ನು ನೀವು ಕೂಡ ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೀರಾ. ಇದೇ ರೀತಿಯಾಗಿ ಮುಂದುವರಲಿ ಮೇಡಮ್. ಯಾಕಂದರೆ ಸಾಕಷ್ಟು ಜನರಿಗೆ ಈಗಿನ ಕಾಲದಲ್ಲಿ ದ ನೀಡ್ ಆಫ್ ದಿ ಆರ್ ಅಂತಾರಲ್ಲ, ಐ ಥಿಂಕ್ ದಿಸ್ ಇಸ್ ಇಟ್ ಅಂತ ನನಗಂತೂ ಅನಿಸುತ್ತೆ. ಹಾಗಾಗಿ ಆ ಸೇವೆಗಳು ಮತ್ತಷ್ಟು ಮುಂದುವರಿಲಿ. ಆ್ಯಂಡ್ ಕಂಗ್ರ್ಯಾಚುಲೇಷನ್, ವೈದ್ಯ ವಿಭೂಷಣ ಅನ್ನುವಂಥ ಪ್ರಶಸ್ತಿ ನಿಮ್ಮದಾಗ್ತಾ ಇದೆ. ಆ್ಯಂಡ್ ಆಲ್ ದಿ ವೆರಿ ಬೆಸ್ಟ್. ಮುಂದಿನ ದಿನಗಳಲ್ಲೂ ಕೂಡ, ಮುಂದಿನ ಪೀಳಿಗೆಗೂ ಕೂಡ ಅದು ಹರಿದು ಬರ್ತಾ ಇರಲಿ ಅನ್ನೋದೇ ನಮ್ಮ ಆಶಯ. ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್, ಆಲ್ ದಿ ವೆರಿ ಬೆಸ್ಟ್ ಮ್ಯಾಮ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಮ್ಯಾಮ್. ಮೊದಲಿಗೆ ಈ ಒಂದು ಅವಾರ್ಡನ್ನು ಪಡ್ಕೊಳ್ತಾ ಇದ್ದಾರೆ ನಮ್ಮೆಲ್ಲರ ನೆಚ್ಚಿನ MD ಪವಿತ್ರ ಅವರು. MD ಪವಿತ್ರ ಅವರನ್ನ ವೇದಿಕೆಗೆ ಬರಮಾಡಿಕೊಳ್ಳೋಣ. ಕ್ಷೇತ್ರ ಶ್ರೀ ಯೋಗಿ ಸಿದ್ಧಲಿಂಗೇಶ್ವರ ಯೋಗವನ ಬೆಟ್ಟದಲ್ಲಿ ಪಾರಂಪರಿಕ ಚಿಕಿತ್ಸಾ ಪದ್ಧತಿಯನ್ನ ಕಳೆದ 6 ವರ್ಷಗಳಿಂದ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಲೇಖ್ ಧರ್ಮಪ್ಪ ಹಾಗೂ ಶ್ರೀಮತಿ ಲೀಲಾವತಿ ಅವರ ಮಗಳಾದ MD ಪವಿತ್ರ ಅವರು ಕಪರ್ತಿ ಸಿದ್ಧಲಿಂಗೇಶ್ವರ ಗುರುಗಳ ಬಳಿಯಲ್ಲಿ ಅಭ್ಯಾಸ ನಡೆಸಿದ್ದಾರೆ. ಇಲ್ಲಿಯವರೆಗೂ 1 ಲಕ್ಷಕ್ಕೂ ಹೆಚ್ಚು ಕೇಸ್ಗಳನ್ನು ಯಶಸ್ವಿಯಾಗಿ ಗುಣಪಡಿಸಿರುವಂತಹ MD ಪವಿತ್ರ ಅವರಿಗೆ ವೈದ್ಯ ರತ್ನ ಅವಾರ್ಡ್, ವರ್ಷದ ಮಹಿಳಾ ಸಾಧಕಿ, ಹೆಮ್ಮೆಯ ಕನ್ನಡತಿ, ಇಂತಹ ಹಲವಾರು ಪ್ರಶಸ್ತಿಗಳು ದೊರೆತಿವೆ. ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಪುಸ್ತಕಗಳನ್ನು ವಿತರಿಸುವುದು, ಪ್ರಾಣಿಗಳಿಗೆ ನೀರಿನ ಸೌಲಭ್ಯ ಒದಗಿಸಿಕೊಟ್ಟಿರುವುದು, ನಿಸರ್ಗ ಜಾಗೃತಿ ಕಾರ್ಯಕ್ರಮ, ಉಚಿತ ಆರೋಗ್ಯ ತಪಾಸಣಾ ಶಿಬಿರ, ಹೀಗೆ ಹಲವಾರು ರೀತಿಯಲ್ಲಿ ಸಮಾಜಕ್ಕಾಗಿ ದುಡಿತಾ ಇರೋ MD ಪವಿತ್ರ ಅವರಿಗೆ ಸಿಗ್ನೇಚರ್ ಮೀಡಿಯಾ ಹೌಸ್ ಇಂದು ಕರ್ನಾಟಕ ಹೆಲ್ತ್ ಕೇರ್ ವೈದ್ಯ ವಿಭೂಷಣ ಅವಾರ್ಡ್ 2024 ನೀಡಿ ಗೌರವಿಸ್ತಾ ಇದೆ. ನೆಚ್ಚಿನ ಕನ್ನಡಿಯಾಗಿರುವಂಥ MD ಪವಿತ್ರ ಅವರಿಗೆ ಸಿಗ್ನೇಚರ್ ಮೀಡಿಯಾ ಹೌಸ್ ಪರವಾಗಿ ಕರ್ನಾಟಕ ಹೆಲ್ತ್ ಕೇರ್ ವೈದ್ಯ ವಿಭೂಷಣ ಅವಾರ್ಡನ್ನು ನೀಡಿ ಗೌರವಿಸ್ತಾ ಇದ್ದೇವೆ. ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ ಸಹೋದರಿಯಾಗಿರುವಂಥ MD ಪವಿತ್ರ ಅವರಿಗೆ.